ಉದಾಹರಣೆ ನೋಡ್ರಿ, ಈಗ ಜಾತಿ ಗಣತಿ ಬಗ್ಗೆ ನಮ್ಮ ಪಕ್ಷ ನಿಲುವು ಏನಂತ ಗೊತ್ತಿಲ್ಲ. ನಮ್ಮ ಪಕ್ಷ ನಿಲುವು ಅಂತ ನನಗೆ ಕೊನೆಗೆ ನಾನು ಬದ್ಧ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಜಾತಿ ಗಣತಿ ಯಾವಾಗ ಬರಬೇಕಾಗಿತ್ತು. ಸನ್ಮಾನ್ ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಮೊದಲೇ ಬಾರಿ ಖಡಕ್ ಮುಖ್ಯಮಂತ್ರಿ ಇದ್ದಾರೆ. ಅವಾಗ ಯಾಕೆ ಮಾಡಲಿಲ್ಲಪ್ಪ? ಈಗ ಯಾಕೆ ನೀವು ಗುದ್ದಾಡಿದ್ರಿ? ಜಾತಿ ಗಣತಿ ತರ್ತ ನಂತರ ಮುಂದೆ ಹಾಕಾರ ತರ್ತಾನೆ ಅಂದ್ರೆ ಆ ಪರ ಸಿದ್ದರಾಮಯ್ಯ ಇವತ್ತು ಮೊದಲನೇ ಸಿದ್ದರಾಮಯ್ಯ ಉಳಿದಿಲ್ಲ. ನಮ್ಮ ಹಿಂದುಳಿದ ಜನಾಂಗದ ನಾಯಕರಾಗಿ ಉಳಿದಿಲ್ಲ. ಅವರ ಶಕ್ತಿ ಕುಂದಿದೆ, ಅವರ ಶಕ್ತಿ ಉಳಿದಿಲ್ಲ. ಮೊದಲ ಹಿಂದುಳಿದ ಜನಾಂಗ ಬಗ್ಗೆ ಗಟ್ಟಿ ದಣಿದ ಮಾತನಾಡಿದ ಸಿದ್ದರಾಮಯ್ಯ ಇವತ್ತು ರಾಜ್ಯದಲ್ಲಿ ಉಳಿದಿಲ್ಲ. ಈಗ DK ಶಿವಕುಮಾರು, ಮೇಲಿನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಅವ್ರು ಒಂದು ಆವಾಜ್ ಮಾಡ್ಕೊಳ್ಳಿ ಹಿಂದೆ ತಗೊಂಡ್ಬಿಡ್ತಾರೆ. ಮೊದಲು ನಾನೇ ಸಿದ್ದರಾಮಯ್ಯ ಮಂತ್ರಿ ಇದ್ದೆ. 13 ಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ನಿಂತಿದ್ದು ಯಾವ ಮಾತಾಡ್ತಿರ್ಕ ಇವೇ ವೇಣುಗೋಪಾಲ ಬಂದು ನಿಲ್ತಲಿಕ್ಕೆ ನನ್ನ ಇವಾಗ ಕಣ್ಣು ನೋಡಿದವ. ಅದೇ ವೇಣುಗೋಪಾಲ್ ಕೂತಿರ್ತಾನೆ, ಸಿದ್ದರಾಮಯ್ಯ ಎದ್ದು ನಿಂತಿರ್ತಾನೆ. ಇವತ್ತು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಎದ್ದು ನಿಂತಿರ್ತಾರೆ, ಇದೇ ವೇಣುಗೋಪಾಲ್ ಕಾಲ್ ಮ್ಯಾಗ ಕೂತಿರ್ತಾನೆ. ಹಂಗೆ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಮೇಲೆ ಸಿದ್ದರಾಮಯ್ಯ ಬಗ್ಗೆ ನಂಗೆ ಗೌರವ ಇದೆ. ಇವತ್ತು ಅವ್ರ ಬಗ್ಗೆ ಇವತ್ತು ನಾನು ಅವ್ರ ತಿಂಗಲ್ ಮಾಡೋದಿಲ್ಲ. ವಾಸ್ತವ ಸ್ಥಿತಿ, ರಾಜ್ಯದಲ್ಲಿ ನಡೆದಂಥ ವಾಸ್ತವ ಸ್ಥಿತಿ ಇವತ್ತು ಬಹಿರಂಗವಾಗಿ ನಾನು ಹೇಳ್ತೀನಿ. ಸಿದ್ದರಾಮಯ್ಯ ಅವರು ಇವತ್ತು ಅಹಿಂದ ನಾಯಕರ ಉಳಿದಿಲ್ಲ. ಅವರು ಗಟ್ಟಿಯಾಗಿ ಮುಂದಿನ ದಿನದಲ್ಲಿ ಕೊನೆ ಹಂತದಲ್ಲಿದ್ದಾರೆ. ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಇದು ಕೊನೆಯ ಚುನಾವಣೆ ನನ್ನ ಮುಗಿದಂತಂದ್ರೆ ಈ ಹೋಗುವಾಗ ನೀವು ಮೊದಲನೇ ಸಿದ್ದರಾಮಯ್ಯ ಗರ್ಜನೆ ಮಾಡಿ ಹಿಂದುಳಿದ ಜನಾಂಗ 74% ಇದ್ದಂಥ ಹಿಂದುಳಿದ ಜನಾಂಗ SC ST ಎಲ್ಲ ಬಂದಾರ. ಇವ್ರ ನ್ಯಾಯ ದೊರಕಿಗಳು ರಾಜಕೀಯ ನಿವೃತ್ತಿ ಆಗುವಂಥ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಮನವಿ ಮಾಡುತ್ತೇನೆ. ನಾವು ಯಾಕಪ್ಪ ಈ ಸಂದರ್ಭದಲ್ಲಿ ನಾವು ಹೇಳ್ತೇನೆ, ಭಾಳಷ್ಟು ಸಮಸ್ಯೆ ರಾಜ್ಯದಲ್ಲಿ ಭಾಳ ಸಮಸ್ಯೆ ಆಗತ್ತವೆ. ನಮ್ಮ ಪಕ್ಷದ ಆಂತರಿಕ ಸಮಸ್ಯೆನ ಸರಿಪಡಿಸ್ಕೊತೇವೆ ಗಟ್ಟಿಯಾಗಿ. ಆದರೆ ನಿಮ್ಮ ಪಕ್ಷದ ನಾವು ವಿಚಾರ ಹೇಳ್ಬೋದು. ನಮ್ಮ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ, ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿ, ಎಲ್ಲ ಪಕ್ಷದ ಮುಖ್ಯಮಂತ್ರಿ, ಅವರು ಎಲ್ಲರಿಗೂ ಸಂಬಂಧಪಟ್ಟ ಮುಖ್ಯಮಂತ್ರಿ. ಅವ್ರ ಪಕ್ಷದ ವೇದಿಕೆಯಲ್ಲಿ ಕಾಂಗ್ರೆಸ್ ಮಾಡ್ಕೊಳ್ಳಿ, ನಮ್ಮ ವೇದಿಕೆ ನಾವು ಮಾಡ್ಕೋದು. ಆದರೆ ರಾಜ್ಯದ ಮುಖ್ಯಮಂತ್ರಿ ಇವತ್ತು ರಾಜ್ಯ ಜನದ ಹಿತದೃಷ್ಟಿಯ ನಿರ್ಣಯ ತಗೋಬೇಕಂತ ಮನವಿ ಮಾಡ್ಕೋತೇವೆ. ಅಹಿಂದ ನಾಯಕರಾಗಿ ನೀವು ನಿವೃತ್ತಿ ಆಗಬೇಕು. ಮೊದಲನೇ ಸಿದ್ದರಾಮಯ್ಯ ಗರ್ಜನೆ ಮಾಡಬೇಕು. ಇವತ್ತು ಒಬ್ಬ ಸಾಮಾನ್ಯ ಕನಕಪುರದಲ್ಲಿ ಅವರು 272,77,000 ಸೋಲಿಸಂಥ ಗ್ರಾಮೀಣ ಕ್ಷೇತ್ರ ಬೆಂಗಳೂರು, ಆ ಮನುಷ್ಯನ ಗರ್ಜನೆ ಮಾಡಿ ಹೆದರ್ತೀರಿ ನೀವು ರಾಜ್ಯದ ಮೂಲೆ ಅಂತ ನಿಮ್ಮ ಹಿಂಬಾಲಕರಿದ್ದಾರೆ. ಹಿಂದೂ ಜನಾಂಗ ಎಲ್ಲ ಪಕ್ಷಾತೀತವಾಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ಪಕ್ಷ ಬಂದಾಗ ನಿಮ್ಮ ವೈಯಕ್ತಿಕ ಬಂದಾಗ ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯನವರೇ ಇವತ್ತು SC ST ಮುಸಲ್ಮಾನರ ಮೋಸ ಮಾಡೋದು ಬಿಡ್ರಿ. ನೀವು ಮೊದಲೇ ಸಿದ್ದರಾಮಯ್ಯ ಅವರು ವೈಯಕ್ತಿಕ ಬಂದಾಗ ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯನವರೇ ಇವತ್ತು SC ST ಮುಸಲ್ಮಾನರ ಮೋಸ ಮಾಡೋದು ಬಿಡ್ರಿ. ನೀವು ಮೊದಲೇ ಸಿದ್ದರಾಮಯ್ಯ ಅವರು ಒಳ್ಳೆ ರೀತಿಯಲ್ಲಿ ಮಾಡಬೇಕಂತ ಮನವಿ ಮಾಡ್ಕೋತೀನಿ. ಅದು ಪಾರ್ಟಿ ಇರಲಿ. ಮುಂದಿನ ಭಾಗದಲ್ಲಿ ಈಗ ನಾವು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಯಾವ ಏಪ್ರಿಲ್ ಮೇ ಬರ್ತೈತೆ ಹೇಳ್ತಾರೆ. ಬಟ್ ಎಟ್ರಿ ಬರ್ತಾ ಗೊತ್ತಿಲ್ಲ. ಯಾಕೆ ಅವರು ಏನು ಕಾಂಗ್ರೆಸ್ ಅವರು ಖುಷಿಯಾಗಿ ಮಾಡತ್ತಾರೆ. ಭಾರತೀಯ ಜನತಾ ಪಕ್ಷ ಜಗಳದಲ್ಲಿ ನಾವು ಫಾಯ್ದೆ ಮಾಡ್ಕೊತಂತ ಮಾಡಿದ್ದಾರೆ. ಆದರೆ ನಮ್ಮ ಜಗಳಿಲ್ಲ. ನಮ್ಮ ಜಗಳ ಇದ್ದಿದ್ದು ಬರೀ ಅಧ್ಯಕ್ಷಗೋಸ್ಕರ ಮಾತ್ರ. ಅಧ್ಯಕ್ಷ ಚೇಂಜ್ ಆದರೂ ಸಂತೋಷ, ಚೇಂಜ್ ಆದರೂ ಸಂತೋಷ. ನಮ್ಮ ಹೋರಾಟ ನಾವು ಪಕ್ಷ ಅಧ್ಯಕ್ಷ ಚೇಂಜ್ ಮಾಡ್ಕೊತಿದ್ದೀವಿ. ಅದು